ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಮನೇಲಿ ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನೋದ್ಕಿಂತ ಕಷ್ಟಪಟ್ಟು ತಿನ್ನೋದೇ ಜಾಸ್ತಿ ಅಲ್ವಾ? ಯಾರೇನೇ ಅಂದ್ರೂ 15 ದಿನಕ್ಕೊಂದ್ಸಲ ನಾವು ಮಾಡ ಹಾಕ್ತೀವಿ, ಅವ್ರು ತಿಂದೇ ತಿಂತಾರೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ತರ ಹೋಟೆಲ್ ಸ್ಟೈಲ್ ರಲ್ಲಿ ಮನೆಯಲ್ಲೇ ಚೋಚೋ ಬಾತ್ನ ನಾವು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಂಡಿಗೆ ನಾನು 1 ಗ್ಲಾಸ್ ರವೆ ತಗೊಂಡಿದ್ದೀನಿ, ಉಪ್ಪಿಟ್ಟು ರವೆ. ನೀವು ಯಾವ ಗ್ಲಾಸಲ್ಲಿ ಬೇಕಾದ್ರೂ ಅಳತೆ ತಗೊಳ್ಳಿ, ಅದೇ ಅಳತೆನಲ್ಲಿ ನೀರು ಹಾಕೋಬೇಕು. ನಾವು ಇದನ್ನ ಸ್ವಲ್ಪ ಕೆಂಪಾಗೋ ತರ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಕೆಂಪಾಗೋದು ಬೇಡ, ಮುಕ್ಕಾಲಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಚಿಕ್ಕ ಸೌಟಲ್ಲಿ ತುಪ್ಪ ತಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ಬೇಕು ಅಂದ್ರೆ ಅಳತೆ ಗೊತ್ತಿದ್ರೆ ಸಾಕು, ಹೋಟೆಲ್ ಸ್ಟೈಲ್ ನಲ್ಲೇ ಆಗತ್ತೆ. ಈಗ ಕೆಂಪಿಗೆ ಆಗ್ತಾ ಇದೆ ರವೆ, ಇಷ್ಟ ಆದ್ರೆ ಸಾಕು. ಈಗ ಅದನ್ನ ತೆಗೆದಿಟ್ಕೊಳ್ಳೋಣ. ಮತ್ತೆ ಬಾಂಡ್ಲಿಗೆ ನಾನು 2.5 ಸೌಟು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಅದು ಸ್ಮೂತ್ ಆಗೂ ಇರತ್ತೆ, ತಿನ್ನೋಕ್ಕೂ ರುಚಿಯಾಗಿರತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮತ್ತೆ ಸ್ವಲ್ಪ 1-2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಖಾರ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಕ್ಕೆ ಮೇನ್ ಆಗಿ ಸ್ವಲ್ಪ ಶುಂಠಿನ ಜಜ್ಕೊಂಡು ಒಗ್ಗರಣೆಗೆ ಹಾಕ್ಬೇಕು. ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ತಿನ್ನುವಾಗ. ಅದ್ರ ಜೊತೆಗೆ ನಾನು 1 ಹಿಡಿಯಷ್ಟು ಈರುಳ್ಳಿ, ಅಂದ್ರೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲಾ ಮಸಾಲೆಗಳನ್ನು ಸ್ವಲ್ಪನೇ ಹಾಕೋತೀನಿ. ಈಗ ಸ್ವಲ್ಪನೇ ಕ್ಯಾರೆಟ್, ನನ್ನ ಕೈಯಲ್ಲಿ ನೋಡಿ ಅರ್ಧ ಹಿಡಿ ಅಷ್ಟೇ. ಹಾಗೆ ಬೀನ್ಸು ಅದೇ ಅಳತೆಯಲ್ಲಿ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಆಲೂಗಡ್ಡೆ ಹಾಕೊಂಡಿದ್ದೀನಿ. ಅದೇ ಅಳತೆನಲ್ಲೇ ಟೊಮೊಟೊ ಹಣ್ಣನ್ನು ತಗೋತೀನಿ. ಇದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. ಅದು ಎಣ್ಣೆಲೆ ಬೇಯಬೇಕು. ಅದಕ್ಕೆ ಉಪ್ಪು ಹಾಕೋತಿದ್ದೀನಿ, ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಫ್ರೈ ಮಾಡ್ಬಿಟ್ಟು ನಾನು ಮುಚ್ಚಿದ್ದೀನಿ. ಅದು ಸ್ವಲ್ಪ ಹೊತ್ತು ಬೇಯುತ್ತೆ. ಈಗ ನೋಡಿ ಬೆಂದಿದೆ. ಈಗ ನಾನು ಹುರಿದಿರೋಂತ ರವೆನ ಹಾಕೋತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹುರಿತೀನಿ. ಯಾಕೆ ಅಂದ್ರೆ ಆ ಎಣ್ಣೆಲಿ ಆ ಮಸಾಲೆನಲ್ಲಿ ಅದು ಫ್ರೈ ಆಗ್ಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನ ತುರಿ ಎರಡನ್ನೂ ಹಾಕೋತೀನಿ. ಇದಕ್ಕೆ ಬಿಸಿ ನೀರು ಹಾಕೋಬೇಕು. ಈಗ ನಾನು 1 ಗ್ಲಾಸ್ ರವೆ ತಗೊಂಡಿದ್ದೀನಿ ಅಂದ್ರೆ 2.5 ಗ್ಲಾಸ್ ಬಿಸಿ ನೀರನ್ನ ಇದಕ್ಕೆ ಹಾಕೋಬೇಕು. ಅವಾಗ ಆ ಸಾಫ್ಟ್ನೆಸ್ ಬರುತ್ತೆ. ಈಗ ನೋಡಿ ನಾನು ಮಿಕ್ಸ್ ಮಾಡಿದೀನಿ. ಈಗ ನೋಡಿ ಕಲ್ಸೋದ್ರಲ್ಲೇ ಗೊತ್ತಾಗತ್ತೆ ಅದೆಷ್ಟು ಸಾಫ್ಟ್ ಆಗಿದೆ ಅಂತ. ಇನ್ನೂ ಸಾಫ್ಟ್ ಬೇಕು ಅಂದ್ರೆ ಇನ್ನೊಂದು 1/4 ಗ್ಲಾಸ್ ಜಾಸ್ತಿ ತಗೋಬಹುದು. ಈಗ ಅದಕ್ಕೆ ಇನ್ನೂ ಸ್ವಲ್ಪ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಲ್ಲ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗತ್ತೆ, ಮನೆಯವ್ರಿಗೂ ಇಷ್ಟ ಆಗತ್ತೆ. ಹಾಗೆ ನಾವು ಕೇಸರಿ ಬಾತ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಕೇಸರಿ ಬಾತ್. 1 ಕಪ್ ಚಿರೋಟಿ ರವೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ, 1 ಕಪ್ ತುಪ್ಪ. ಸೇಮ್ ಅಳತೆನಲ್ಲಿ ತಗೋಬೇಕು. ಸಕ್ಕರೆ ಬೇಕಂದ್ರೆ ಕಮ್ಮಿ ಮಾಡ್ಕೋಬಹುದು. ಈಗ ನಾನು ಅರ್ಧ ಕಪ್ಪು ತುಪ್ಪ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳಕ್ಕೆ. ಮತ್ತೆ ಗೋಡಂಬಿ ಮತ್ತೆ ಸ್ವಲ್ಪ ದ್ರಾಕ್ಷಿನ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಕೆಂಪಿಗಾಗ್ಲಿ. ಅದಕ್ಕೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ರವೆ ಮತ್ತೆ ಗೋಡಂಬಿ ದ್ರಾಕ್ಷಿನ ಜೊತೆಗೆ ಹಾಕೊಂಡು ಹುರಿಯೋಣ ಆ ತುಪ್ಪದಲ್ಲಿ. 1-2 ನಿಮಿಷ ಹುರಿದ್ರೆ ಸಾಕು. ಈಗ ಆಗಿದೆ. ಅದಕ್ಕೆ ನಾನು ಅರ್ಧ ಮ್ಯಾಂಗೋ, ಕಪ್ಪಲ್ಲಿ ಅರ್ಧ ಕಪ್ ಮ್ಯಾಂಗೋ ತಗೊಂಡಿದ್ದೀನಿ. ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರ್ ಹೇಗಂದ್ರೆ ಸೇಮ್ 1 ಕಪ್ ರವೆ ತಗೊಂಡ್ರೆ 2.5 ಕಪ್ ನೀರ್ ಹಾಕೋಬೇಕು. ಆಗ ಸ್ಮೂತ್ನೆಸ್ ಚೆನ್ನಾಗಿ ಬರುತ್ತೆ. ಈಗ ಸಕ್ಕರೆ ನಾನು ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ. ನಾನ್ ಸಕ್ಕರೆ ಸ್ವಲ್ಪ ಕಮ್ಮಿ ತಿಂತೀನಿ ಅಂತ. ನೀವು ಬೇಕಂದ್ರೆ ಕಂಪ್ಲೀಟ್ ಆಗಿ 1 ಕಪ್ನು ಹಾಕೋಬಹುದು. ಈಗ ಮಗಳು ಟೇಸ್ಟ್ ಮಾಡಿದ್ಲು, ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕಮ್ಮ ಅಂದ್ಲು. ಸೊ ಅದಕ್ಕೆ ಇನ್ನೊಂದು ಸ್ಪೂನ್ ಸಕ್ಕರೆ ಹಾಕಿ, ಮಿಕ್ಕಿದ್ದೇನ್ ತುಪ್ಪ ಇತ್ತು ಬಟ್ಲಲ್ಲಿ ಅದನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮುಚ್ಚೋಣ. ಈಗ ರೆಡಿ ಆಗಿದೆ. ಈಗ ಬನ್ನಿ ಸರ್ವ್ ಮಾಡೋಣ. ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್, ಹೋಟೆಲ್ ಸ್ಟೈಲ್ ಚೋಚೋ ಬಾತ್ ರೆಡಿ. ನೀವು ಮನೇಲಿ ಒಂದ್ಸಲ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಗಿದೆ ಅಂತ ತಿಳಿಸಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.